ಅಯ್ಯೋ ನನ್ನ ನೆನಪಿನ ರಾಜ, ನೀನ್ ಯಾಕೆ ಬೇಜಾರಲ್ಲಿದೀಯಾ? ಬಾವ, ಹಾ, ಒಂದು ಲಗೇಜ್ ಬಗ್ಗೆ ಯೋಚನೆ ಮಾಡ್ತಾ ನನಗೆ ಬೇಜಾರಾಗ್ತಿದೆ. ಇಲ್ಲಿಂದ ಎಲ್ಲ ಲಗೇಜ್ ಹೋಗುತ್ತೆ, ಆದ್ರೆ ಒಂದು ಲಗೇಜ್ ಮಾತ್ರ ಅಲ್ಲಿಂದ ವಾಪಸ್ ಬರಲ್ಲ. ಯಾವ ಲಗೇಜ್ ತಾತ? ನಾನು. ಇಲ್ಲಿಂದ ನಾವೆಲ್ಲರೂ ಹೋಗ್ತೀವಿ ಅಮ್ಮನ ಮನೆಗೆ. ಅದಕ್ಕೆ ಸ್ವಲ್ಪ ದಿವಸ ಆದ್ರೂ ನಾನು ಅಲ್ಲಿರ್ಬೇಕಲ್ವಾ? ಐ ಲವ್ ಯು. ಸರಿ, ಹೀಗ್ ನೀನು ಯಾಕೆ ನಿಂತಿದ್ದೀಯಾ? ಹೋಗು, ಬಾಯ್. ಅಯ್ಯೋ ತಾತ ಬಿಡಿ, ನಾನೆಲ್ಲ ನೀವ್ ಹೋಗ್ತಿರೋದು. ಐನೋ, ನನ್ಗೆ ರಿಮೆಂಬರ್ ಇದೆ. ತುಷಾರ್ ಬಾಯಿಲಿ. ಹಾಮ. ಸಮರ್ಥ್ ಇಲ್ಲಿ ಕೇಳು. ನೀವಿಬ್ರು ನಾನು ಇಲ್ದೇ ಇರೋವಾಗ ಖುಷಿಗೆ ತೊಂದರೆ ಕೊಡಬಾರ್ದು. ಪದೇ ಪದೇ ನೀವು ಅವಳಿಗೆ ಖುಷಿ ಟೀ ತಗೊಂಡ್ಬಾ, ಖುಷಿ ಟಿಫಿನ್ ತಗೊಂಡ್ಬಾ, ಜ್ಯೂಸ್ ತಗೊಂಡ್ಬಾ ಅಂತ ಹೇಳ್ಬಾರ್ದು. ಅಡ್ಗೆ ನಾನು ಮಾಡಿಟ್ಟಿದ್ದೀನಿ, ನಿನ್ಗೆ ಹೇಳ್ತಾ ಇರೋದು. ಅಡ್ಗೆ ಮಾಡಿಟ್ಟಿದ್ದೀನಿ, ನೀನೇ ಬಿಸಿ ಮಾಡ್ಕೊಂಡು ಪ್ಲೇಟಿಗೆ ಹಾಕೊಂಡು ತಿನ್ಕೊ. ಅವಳಿಗೆ ಸ್ವಲ್ಪನೂ ತೊಂದರೆ ಕೊಡಬಾರ್ದು, ಗೊತ್ತಾಯ್ತಾ? ಹಾಗೆ ನೀನು. ಮಮ್ಮಿ, ಐ ಪ್ರಾಮಿಸ್, ನಾನ್ ಖುಷಿ ಅತ್ತಿಗೆಗೆ ಒಂಚೂರು ಡಿಸ್ಟರ್ಬ್ ಮಾಡಲ್ಲ. ಆದ್ರೆ ತುಷಾರ್ ಅಣ್ಣನ ಬಗ್ಗೆ ನಾನ್ ಗ್ಯಾರಂಟಿ ಕೊಡೋದಿಲ್ಲ. ಇಲ್ಲಿ ಕೇಳು. ಮನೆಯವರೆಲ್ಲ ಹೊರಗಡೆ ಹೋಗೋ ಇಂಥ ಅವಕಾಶ ಯಾವಾಗ್ಲೂ ಸಿಗಲ್ಲ. ಹಾಗಾಗಿ ಜಗಳ ಮಾಡದೆ ಸಂತೋಷವಾಗಿರಿ, ಆನಂದವಾಗಿರಿ. ಮಮ್ಮಿ, ನೀವು ಹೀಗೆ. ಮತ್ತೆ ನೀನ್ ಕೇಳು. ಅದೇ ನೀನ್ ಮುಂಬೈ ಹೋಗಿದ್ಯಲ್ಲ, ಆಗ ನಾವೆಲ್ಲ ನೋಡಿದ್ವಿ ನಂದಿನಿ ಎಷ್ಟು ಬೇಜಾರಲ್ಲಿದ್ಲು ಅಂತ. ಹಾಗಾಗಿ ನೀನು ಅವಳನ್ನ ಸತಾಯಿಸ್ಬೇಡ. ಹಾ, ನಡೀರಿ ಹೋಗೋಣ, ಇಲ್ಲಾಂದ್ರೆ ಟ್ರಾಫಿಕ್ ಶುರು ಆಗ್ಬಿಡುತ್ತೆ. ನಡೀರಿ. ನಡಿ ನಡಿ, ಬ್ಯಾಗ್ ಎಲ್ಲ ತಗೊಳ್ಳಿ. ಬನ್ನಿ ಬನ್ನಿ, ಹಿಂದೆ ಬನ್ನಿ. ಕಡೆ ಹುಷಾರು. ಎಷ್ಟೋ ದಿನ ಆದ್ಮೇಲೆ ಒಟ್ಟಿಗೆ ಆಫೀಸ್ಗೆ ಹೋಗ್ತಿದೀವಲ್ವಾ? ಸಮರ್ಥ್, ನಾವಿಬ್ರು ಆಫೀಸ್ಗೆ ಹೋಗ್ತಿದೀವಿ. ನಾನ್ ನಿನ್ ಊಟ ಬಿಸಿ ಮಾಡಿ ಕಿಚನ್ ಅಲ್ಲಿ ಇಟ್ಟಿದ್ದೀನಿ. ಮತ್ತೆ ನಿನ್ ಕೋಲ್ಡ್ ಕಾಫಿ ಕೂಡ ಫ್ರಿಜ್ ಅಲ್ಲಿ ಇಟ್ಟಿದ್ದೀನಿ. ಅದನ್ನು ಮರಿದೆ ಕುಡಿ, ಆಯ್ತಾ? ಅಂಡ್ ಇಫ್ ಇನ್ ಕೇಸ್ ಯು ನೀಡ್ ಎನಿಥಿಂಗ್ ಕಾಲ್ ಮೀ. ಅಣ್ಣ, ಮಮ್ಮಿ ಎಲ್ಲರ ಜೊತೆ ಆಚೆ ಹೋಗಿದಾರಲ್ವಾ? ಮತ್ತೆ ಅವ್ರು ಇಲ್ಲೇನ್ ಮಾಡ್ತಿದ್ದಾರೆ? ವೆರಿ ಫನ್ನಿ. ಯು ಆರ್ ದ ಬೆಸ್ಟ್ ಅತ್ತಿಗೆ ಇನ್ ದ ವರ್ಲ್ಡ್. ಆದ್ರೆ ಈ ಸಮಯದಲ್ಲಿ ನೀವು ನಿಮ್ಮ ಪತಿ ದೇವರ ಜೊತೆ ಆಚೆ ಹೋಗೋದಕ್ಕಿರೋದು ಬಾಲಿಕೆ. ಸೊ ಇವಾಗ ನೀವು ನಮ್ಮ ಮಮ್ಮಿ ಆಗ್ಬೇಡಿ. ತಾವ್ ಬೇಬಿ ಆಗ್ಬೇಡಿ, ನನ್ ಮಮ್ಮಿ ಆಗೋ ಪ್ರಮೇಯ ಇರಲ್ಲ. ನಾವೀಗ ಹೊಡ್ತೀವಿ, ಹುಷಾರು. ಬಾಯ್ ಬಾಯ್ ಬಾಯ್. ಓ ಮೈ ಗಾಡ್, ಇವತ್ತಿನ ತನಕ ಆಗಿಲ್ದಿರೋದು ಇವತ್ತಾಗೋಯ್ತು. ಜಾಯಿಂಟ್ ಫ್ಯಾಮಿಲಿಲಿರೋ ಹುಡುಗನ್ಗೆ ಇಡೀ ಮನೆ ಖಾಲಿಯಾಗಿ ಸಿಕ್ಕೇ ಬಿಡ್ತು. ಮಿಸ್ಟರ್ ಸಮರ್ಥ್ ಹೋಮ್ ಅಲೋನ್. ಆದ್ರೆ ಜನ ಖಾಲಿ ಮನೆಯಲ್ಲಿ ಏನ್ ಮಾಡ್ತಾರೆ? ಡ್ಯಾಮಿಟ್, ಚಿಕ್ಕ ವಯಸ್ಸಿಂದ ಹೋಮ್ ಅಲೋನ್ ಆಗಿರ್ಬೇಕನ್ನೋ ಕನ್ಸ್ ಕಂಡೆ. ಆದ್ರೆ ಇವತ್ತು ಕನ್ಸ್ ನನ್ಸಾದಾಗ ನಾನು 5 ನಿಮಿಷದಲ್ಲಿ ಬೋರ್ ಆಗ್ಬಿಟ್ನಾ. ಏನ್ ಮಾಡ್ಲಿ? ಹಲೋ, ಏನು ಸ್ಯಾಮಿ? ಇನ್ನು ಎಷ್ಟು ಸ್ಯಾಮಿ ಸ್ಯಾಮಿ ಅಂತ್ಯ ನಂದು? ಓಕೆ, ಮನೆಯಲ್ಲಿ ಯಾರೂ ಇಲ್ಲ ಅಂಡ್ ನಂಗೊಬ್ನಿಗೆ ತುಂಬಾ ಬೋರ್ ಆಗ್ತಾ ಇದೆ. ಸೊ ನೀನ್ ಬರ್ತೀಯಾ? ಒಟ್ಟಿಗೆ ಕುತ್ಕೊಂಡು ಫಿಲ್ಮ್ ನೋಡೋಣ. ನೀನ್ ನನ್ನನ್ ಯಾಕೆ ಕರೀತಿದ್ಯಾ? ನೀನ್ ನನ್ ಸಿಲ್ಕಿ ಹೇರ್ ಇರೋ ಪೂಜಾನ್ ಕರಿ. ಸಾರಿ ಸಾರಿ ಸಾರಿ, ಪೂ ಅವಳನ್ನೇ ಕರಿ. ಐ ಆಮ್ ಬಿಸಿ. ಮೊದಲು ಅವಳಿಗೆ ಕಾಲ್ ಮಾಡಿದ್ದೆ, ಆದ್ರೆ ಅವಳು ಸ್ವಲ್ಪ ಬಿಸಿ ಅಂತೆ. ನಾನು ಫೋನ್ ಇಡ್ತೀನಿ, ಬಾಯ್. ಅಯ್ಯೋ, ನಂದು ಕೇಳಿಸ್ಕೋ. ಏನು? ಅದು ಮಮ್ಮಿ ಡ್ಯಾನ್ಸ್ ಕ್ಲಾಸಿಂದು ಅಕೌಂಟ್ಸ್ ಚೆಕ್ ಮಾಡಕ್ ಹೇಳಿದ್ದಾರೆ. ಸೊ ಇವಾಗ ನೀನು ಬರಲೇಬೇಕು. ಆಂಟಿ ಹೇಳಿದ್ರಲ್ವಾ, ಅದಕ್ಕೆ ಬರ್ತೀನಿ. ಆದ್ರೆ ನೀನ್ ನನ್ ಜೊತೆ ಮಾತಾಡೋ ಹಾಗಿಲ್ಲ ಸ್ಯಾಮಿ.
ಹುಡುಗಿರು ಎಷ್ಟು ಜಲಸ್ ಆಗ್ತಾರೆ, ಆದ್ರೆ ಕ್ಯೂಟ್ ಆಗಿರುತ್ತೆ. ಐ ಆಮ್ ಸಾರಿ ನಂದು, ನಮ್ಮ ಮಮ್ಮಿ ಹತ್ರ ಮಾತಾಡ್ಬೇಕಾದ್ರೆ ಸುಳ್ಳು ಹೇಳಿದೆ. ಬಟ್ ಐ ಪ್ರಾಮಿಸ್ ಯು, ನೀನು ಯಾವಾಗ ಇಲ್ಲಿ ಬರ್ತೀಯಲ್ಲ, ನೀನು ನಿಜವಾಗ್ಲೂ ಕೋಪ ಮಾಡ್ಕೊಳಕ್ಕಾಗಲ್ಲ. ಮಾವ ನಿಮ್ಮ ಹಾ ಸಮರ್ಥ್ ಹೇಳು. ಮಮ್ಮಿ, ಮಿಸ್ಟರ್ ವನರಾಜ್ ಅವ್ರ ಫೋನ್ನ ಮನೇಲೇ ಬಿಟ್ಬಿಟ್ಟಿದ್ದಾರೆ. ನೀವಿವಾಗ ಎಲ್ಲಿದ್ದೀರಾ? ನಾನು ಬಂದು ಫೋನ್ ಕೊಟ್ಬಿಟ್ಟು ಹೋಗ್ತೀನಿ. ಬೇಡ ಬೇಡ, ನಾವು ತುಂಬಾ ದೂರ ಬಂದ್ಬಿಟ್ಟಿದೀವಿ. ಇಟ್ಸ್ ಓಕೆ ಸಮರ್ಥ್, ಒಂದೇ ರಾತ್ರಿ ಅಲ್ವಾ, ಫೋನ್ ಸ್ವಿಚ್ ಆಫ್ ಮಾಡಿಟ್ಬಿಡು, ಇಲ್ಲಾಂದ್ರೆ ಪದೇ ಪದೇ ಹೊಡ್ಕೊಳ್ಳುತ್ತೆ. ಹಾ, ಇಲ್ಲ ಅಂದ್ರೆ ಆ ಮೈದಾ ಡಬ್ಬ ಯಾವಾಗ್ಲೂ ಫೋನ್ ಮಾಡ್ತಾನೆ ಇರ್ತಾಳೆ. ಒಂದಿನಾದ್ರೂ ಫೋನ್ ಬಿಟ್ಟಿರೋದನ್ನ ಕಲ್ತ್ಕೋ. ಹಲೋ, ಹಾ ಸರೋಜಕ್ಕ. ಒಂದೇ ಸಮನೆ ನಿಟ್ಟುಸಿರು ಬಿಸುಗುಡುವ ತೀರದ ಇದಂತೂ ಅದೇ ಹಾಡು. ನಾನು ಅನುಗೋಸ್ಕರ ಮದ್ವೆ ದಿನ ಹಾಡಿದ್ದು. ಕರಗುತ್ತಿದೆ ಕನಸಿನ ಬಣ್ಣ. ವನರಾಜ್, ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಮಾಡು. ಇದು ನನ್ನ ಫೇವ್ರಿಟ್ ಹಾಡು. ಮಳೆ ಬಿಲ್ಲಿನಂತೆ ನೋವು ಕೊನೆಯಿರದ ಏಕಾಂತವೇ ಒಲವೇ. ಒಂದೇ ಸಮನೆ ಜನ ಬಹುಶಃ ಪ್ರೀತಿ ಮುಗಿದು ಹೋದ್ಮೇಲೆ ದ್ವೇಷ ಮಾಡಲೇಬೇಕು ಅಂತ ಯಾಕೆ ಅಂದ್ಕೋತಾರೆ. ಜೀವನದಲ್ಲಿ ದ್ವೇಷ ಮತ್ತು ಪ್ರೀತಿ ಜೀವಿಸಕ್ಕೆ ಇವೆರಡೇ ಮಾರ್ಗ ಏನಲ್ವಲ್ಲ. ಕರಗುತ್ತಿದೆ ಕನಸಿನ ಬಣ್ಣ. ಜೀವ ಕಳೆವ ಮೃತಕ್ಕೆ ಒಲವೆಂದು ಹೆಸರಿಡಬಹುದೇ. ಪ್ರಾಣ ಉಳಿಸು ಕಾಯಿಲೆಗೆ ಪ್ರೀತಿಯನ್ನೆನ್ನಬಹುದೇ. ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ. ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಕರಗಲು ಸಾಧ್ಯವೇ. ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ. ಗೋಪಾಲ, ಇವರಿಬ್ರು ಜೊತೆಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಸ್ವಲ್ಪ ಕರುಣೆ ತೋರ್ಸಪ್ಪ.